Balloon bells. ಒಂದು ಕಾಡಿನಲ್ಲಿ ಒಬ್ಬ ಜಿಂಕೆ ತಾಯಿ ತನ್ನ 7 ಮಕ್ಕಳ ಜೊತೆ ವಾಸವಾಗಿದ್ದಳು. ಅವಳ ಮನೆ ತುಂಬಾನೇ ದೊಡ್ಡದು ಮತ್ತು ಸುಂದರವಾಗಿತ್ತು. ಒಂದು ಬೆಳಗ್ಗೆ, ಮಕ್ಳೇ, ಈಗ ನೀವು ಮಾತನಾಡೋದಕ್ಕೆ ಮತ್ತೆ ನಡೆಯೋದಕ್ಕೆ ಕಲಿತಿದ್ದೀರಾ. ಅದಕ್ಕೆ ಇವತ್ತು ಊಟ ಹುಡುಕುವ ಮುನ್ನ ನಾನು ನಿಮಗೆ ಒಂದು ಮಾತು ಹೇಳಬೇಕು. ನಾನು ಹೋದ್ಮೇಲೆ ನೀವು ಒಳಗಿನಿಂದ ಬಾಗಿಲು ಮುಚ್ಚಿಕೊಳ್ಳಿ. ಮತ್ತು ಹೌದು, ನನ್ನ ಧ್ವನಿ ಕೇಳಿ ಹೊರಗೆ ನಾನೇ ಇದ್ದೀನಿ ಅಂತ ಅನ್ನಿಸಿದ್ರೆ ಮಾತ್ರ ನೀವು ಬಾಗಿಲು ತೆಗಿಬೇಕು. ಪಕ್ಕದ ಗುಹೆಯಲ್ಲೇ ಸಿಂಹ ಇದೆ, ಅದು ನಿಮ್ಮನ್ನು ತನ್ನ ಬೇಟೆ ಮಾಡಿಕೊಳ್ಳಬಹುದು. ಆದ್ರೆ ಅಮ್ಮ, ಬಾಗಿಲ ಹತ್ರ ನೀವೇ ಇದ್ದೀರಾ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಸರಿ, ಅದಕ್ಕಾಗಿ ನಾನು ನಿಮ್ಗೆ ಒಂದು ವಿಷಯ ಹೇಳ್ಕೊಡ್ತೀನಿ. ಹತ್ತಿರದಲ್ಲಿ ಒಂದು ಕತ್ತೆ ಕಿರುಬ ಅಲ್ಲಿಂದ ಹೋಗುತ್ತಿತ್ತು. ಅರೆ, ಇದೇನು ಜಿಂಕೆ ಮನೆಯಿಂದ ಇಂಥ ಧ್ವನಿಗಳು ಬರ್ತಾ ಇವೆ? ಮಕ್ಕಳೇ, ನಾನು ಬಾಗಿಲ ಹೊರಗಡೆ ಬಂದಾಗ ಮೊದಲು 3 ಸಾರಿ ಬಾಗಿಲು ಬಡಿತೀನಿ. ಆದ್ರೆ ಆಮೇಲೆ ಹೀಗೆ ಹೇಳ್ತೀನಿ, ನನ್ನ ಮುದ್ದು ಮಕ್ಕಳೇ, ಬಾಗಿಲು ತೆಗೀರಿ, ನಿಮ್ಮ ಜಿಂಕೆ ತಾಯಿ ಬಂದಿದ್ದಾಳೆ. ಸರಿ ಅಮ್ಮ, ನಾವು ನಾವು ಹಾಗೆ ಹಾಗೆ ಮಾಡ್ತೀವಿ. ಓಹೋ, ಅಂದರೆ ಇದು ಬಾಗಿಲು ತೆಗೆಯುವ ಕೀವರ್ಡ್. ಜಿಂಕೆ ತಾಯಿ ಹೋದಳು ಮತ್ತು ಮಕ್ಕಳು ಒಳಗಿನಿಂದ ಬಾಗಿಲು ಮುಚ್ಚಿಕೊಂಡರು. ಕತ್ತೆ ಕಿರುಬ ಹೊರಗೆ ನಿಂತು ಜಿಂಕೆ ತಾಯಿ ಹೋಗುವುದನ್ನು ನೋಡುತ್ತಿತ್ತು. ಯಾವಾಗ ಅವಳು ಕಣ್ಮರೆಯಾದಳೋ ಆಗ ಅದು ರಾಕ್ಷಸನ ಹಾಗೆ ನಗುತ್ತಾ ಹೀಗೆ ಹೇಳಿತು, ಈಗ ಬರುತ್ತೆ ಮಜಾ. ಈಗ ಈ 7 ಮಕ್ಕಳನ್ನು ನಾನೇ ತಿನ್ನುತ್ತೇನೆ. ಕತ್ತೆ ಕಿರುಬ ಮನೆಯ ಬಾಗಿಲ ಹತ್ತಿರ ಹೋಗಿ ಹೀಗೆ ಹೇಳಿತು, ನನ್ನ ಮುದ್ದು ಮಕ್ಕಳೇ, ಬಾಗಿಲು ತೆಗೆಯಿರಿ, ನಿಮ್ಮ ಜಿಂಕೆ ತಾಯಿ ಬಂದಿದ್ದಾಳೆ. ಅರೆ ವಾ, ಅಮ್ಮ ಬಂದ್ಬಿಟ್ಲು. ಎಲ್ಲ ಮಕ್ಕಳು ಖುಷಿಯಾದರು. ಆದರೆ ಆಗಲೇ ಅವರಲ್ಲೊಬ್ಬ ಹೀಗೆಂದನು, ಅಮ್ಮ ಹೋಗಿ, ಈಗಿನ್ನೂನು ಕೆಲವು ನಿಮಿಷಗಳಷ್ಟೇ ಆಗಿರ್ಬೇಕು. ಅವಳು ಇಷ್ಟು ಬೇಗ ಹೇಗೆ ಬರಲು ಸಾಧ್ಯ? ಇದನ್ನು ಕೇಳಿ ಕತ್ತೆ ಕಿರುಬ ನಿಧಾನವಾಗಿ ಹೇಳಿತು, ಅರೆ, ಈ ಮಕ್ಕಳು ತುಂಬಾನೇ ಶಾರ್ಪ್ ಆಗಿದ್ದಾರೆ. ಇರು, ಏನಾದರೂ ಮಾಡ್ತೀನಿ. ಕತ್ತೆ ಕಿರುಬ ಸ್ವಲ್ಪ ಹೊತ್ತು ಅಡ್ಡಾಡಿತು ಮತ್ತು ಮತ್ತೆ ಬಾಗಿಲ ಹತ್ತಿರ ಬಂತು. ಅದು 3 ಸಾರಿ ಬಾಗಿಲು ಬಡಿಯಿತು. ನನ್ನ ಮುದ್ದು ಮಕ್ಕಳೇ, ಬಾಗಿಲು ತೆಗೆಯಿರಿ, ನಿಮ್ಮ ಜಿಂಕೆ ತಾಯಿ ಬಂದಿದ್ದಾಳೆ. ಹತ್ತಿರದ ಗುಹೆಯಲ್ಲಿ ಮಲಗಿದ್ದ ಶೇರ್ ಖಾನ್ ಕಣ್ಣು ತೆರೆಯವೆಯೇ ಹೇಳಿದನು, ಯಾರಿ ಕಿಡಿಗೇಡಿ ಕೂಗ್ತಾ ಇರೋದು? ಹೀಗೆ ಹೇಳಿ ಅವಳು ಇನ್ನೊಂದು ಕಡೆಗೆ ತಿರುಗಿ ಮಲಗಿದಳು. ಈ ಕಡೆ ಮಕ್ಕಳು ಅವಳ ಧ್ವನಿಯನ್ನು ಕೇಳಿ ಬಾಗಿಲ ಕಡೆಗೆ ನೋಡಿದರು. ಈ ಸಾರಿ ಅಂತೂ ಇದು ಪಕ್ಕಾ ಅಮ್ಮನೆ ಅನ್ಸತ್ತೆ. ಅವ್ಳು ಹೋಗಿ ತುಂಬಾ ಹೊತ್ತು ಕೂಡ ಆಗಿದೆ. ಇಲ್ಲ, ಈ ಧ್ವನಿ ಒಡೆದ ಬಿದಿರಿನ ಹಾಗೆ ಇದೆ. ನನ್ನ ಕಿವಿ ತುಂಬಾ ಶಾರ್ಪ್. ಈ ಧ್ವನಿ ಅಮ್ಮನದ್ದಲ್ಲ. ಅರೆ ಬಾಪ್ರೆ, ಈ ಮಕ್ಕಳು ತುಂಬಾನೇ ಜಾಸ್ತಿ ಚುರುಕಾಗಿದ್ದಾರೆ. ಕತ್ತೆ ಕಿರುಬ ಅಲ್ಲಿಂದ ಹೊರಟು ಒಂದು ಕೋಗಿಲೆಯ ಹತ್ತಿರ ತಲುಪಿತು. ಕೋಗಿಲೆ ಅಕ್ಕ, ನೀನು ತುಂಬಾನೇ ಚೆನ್ನಾಗಿ ಹಾಡು ಹಾಡ್ತೀಯ. ಧನ್ಯವಾದ ಕತ್ತೆ ಕಿರುಬ. ನೀನು ನನಗೋಸ್ಕರ ಒಂದು ಹಾಡು ಹಾಡ್ಬೋದಾ? ನಿನಗೋಸ್ಕರ ಯಾವ ಹಾಡು? ಹಾಡು ಹೀಗಿದೆ, ನನ್ನ ಮುದ್ದು ಮಕ್ಕಳೇ, ಬಾಗಿಲು ತೆಗೆಯಿರಿ, ನಿಮ್ಮ ಜಿಂಕೆ ತಾಯಿ ಬಂದಿದ್ದಾಳೆ. ಅರೆ, ಇದೇನು ಇಂಥ ಹಾಡು? ನೀನು ನನಗೋಸ್ಕರ ಈ ಹಾಡನ್ನು ಹಾಡಬೇಕು, ಮತ್ತೆ ನಾನು ಎಲ್ಲಿ ಹೇಳ್ತೀನೋ ಅಲ್ಲಿಗೆ ಹೋಗಿ ಹಾಡಬೇಕು. ನೀನು ಹಾಗೆ ಮಾಡಿದರೆ ನಾನು ನಿನಗೆ ಒಂದು ಪೀಚ್ ಹಣ್ಣು ತಂದು ಕೊಡ್ತೀನಿ. ಪೀಚ್ ಹಣ್ಣು ಅಂತೂ ನನ್ನ ಫೇವ್ರೆಟ್ ಫ್ರೂಟ್. ಸರಿ, ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿಗೆ ಹೋಗಿ ಈ ಹಾಡನ್ನು ಹಾಡ್ತೀನಿ. ನಡಿ, ನನ್ನ ಜೊತೆಗೆ ಬಾ. ಇದನ್ನು ಕೇಳಿ ಕೋಗಿಲೆ ಕತ್ತೆ ಕಿರುಬನ ಜೊತೆ ಹೊರಟಿತು. ಅದು ಮತ್ತೆ ಬಾಗಿಲಿಗೆ ಬಂದು ಮೆಲ್ಲನೆ ಕೋಗಿಲೆಗೆ ಹೇಳಿತು, ಕೋಗಿಲೆ, ನಡಿ, ಈಗ ಆ ಹಾಡನ್ನು ಹಾಡು. ಕೋಗಿಲೆ ಹಾಡುವುದಕ್ಕೆ ಶುರು ಮಾಡಿತು. ನನ್ನ ಮುದ್ದು ಮಕ್ಕಳೇ, ಬಾಗಿಲು ತೆಗೆಯಿರಿ, ನಿಮ್ಮ ಜಿಂಕೆ ತಾಯಿ ಬಂದಿದ್ದಾಳೆ. ಅರೆ ವಾ, ಇದಂತೂ ಅಮ್ಮನದ್ದೇ ಧ್ವನಿ. ಬನ್ನಿ ಬೇಗ ಬಾಗಿಲು ತೆಗೆಯೋಣ. ಹೀಗೆ ಹೇಳಿ ಚಿಕ್ಕ ಮಗು ಬಾಗಿಲ ಕಡೆಗೆ ಹೋಯಿತು. ಆದರೆ ಅದನ್ನು ತೆಗೆಯುವ ಮುನ್ನವೇ ಬಾಗಿಲ ಕೆಳಗಿನಿಂದ ಕತ್ತೆ ಕಿರುಬನ ಕಾಲುಗಳು ಕಂಡವು. ಅರೆ, ನೀನಮ್ಮ ಅಲ್ಲ, ನೀನಿನ್ಯಾರೋ ಆಗಿದ್ದೀಯಾ. ಇಲ್ಲ ಮಕ್ಕಳೇ, ನಾನು ನಿಮ್ಮಮ್ಮನೇ. ಬಾಗಿಲು ತೆಗೀರಿ.
ಧ್ವನಿ ಏನೋ ಅಮ್ಮನ ಹಾಗೆ ಇದೆ, ಆದರೆ ನಿನ್ನ ಕಾಲುಗಳು ಸ್ವಲ್ಪವೂ ಅವರ ತರಹ ಇಲ್ಲ. ಇದಂತೂ ತುಂಬಾನೇ ಕೊಳಕು ಕಾಲುಗಳು. ಹೀಗೆ ಹೇಳಿ ಎಲ್ಲ ಮಕ್ಕಳು ನಗುವುದಕ್ಕೆ ಶುರು ಮಾಡಿದರು. ಅರೆ ಯಾರ್, ಈ ಮಕ್ಕಳು ತುಂಬಾನೇ ಶಾರ್ಪ್ ಆಗಿದ್ದಾರೆ. ಕತ್ತೆ ಕಿರುಬ ಈಗ ಕೋಗಿಲೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರಟಿತು. ಈಗ ಯಾವ ಪ್ರಾಣಿ ಇದೆ? ಅದರ ಕಾಲುಗಳು ಜಿಂಕೆ ತಾಯಿ ಹಾಗೆ ಇರೋದು. ಅದು ಯೋಚನೆಯಲ್ಲಿ ಮುಳುಗಿತ್ತು. ಆಗಲೇ ಅದಕ್ಕೊಂದು ಜೀಬ್ರಾ ಕಾಣಿಸಿತು. ಅರೆ, ಈ ಜೀಬ್ರಾ ಕಾಲುಗಳು ತುಂಬಾನೇ ಸಣ್ಣಗಿದೆ, ಜಿಂಕೆ ತಾಯಿಯ ಕಾಲುಗಳ ಹಾಗೇನೆ. ಅದು ಜೀಬ್ರಾನ ಕೂಗಿ ಕರೆಯಿತು. ಜೀಬ್ರಾ, ನನ್ನ ಮಾತು ಕೇಳು. ಹಾ, ಹೇಳು ಕತ್ತೆ ಕಿರುಬ. ನೀನು ನನ್ನದೊಂದು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ನಾನು ನಿನ್ನ ಕಾಲುಗಳನ್ನೇ ತಿಂದು ಬಿಡ್ತೀನಿ. ಅರೆ ಇಲ್ಲ ಇಲ್ಲ, ಹೇಳು ಏನ್ ಕೆಲ್ಸ, ನಾನು ಖಂಡಿತ ಮಾಡ್ತೀನಿ. ನೀನು ಸುಮ್ಮನೆ ನನ್ನ ಜೊತೆಗೆ ಬಾ, ಮತ್ತೆ ಸೈಲೆಂಟ್ ಆಗಿರು. ಈಗ ಕತ್ತೆ ಕಿರುಬ ತನ್ನ ಜೊತೆ ಕೋಗಿಲೆ ಮತ್ತೆ ಜೀಬ್ರಾನ ಕರೆದುಕೊಂಡು ಜಿಂಕೆ ತಾಯಿಯ ಮನೆಯ ಬಾಗಿಲಿಗೆ ಬಂತು. ಈಗ ಬಾಗಿಲ ಮುಂದೆ ಜೀಬ್ರಾ ನಿಂತಿತ್ತು. ಕೋಗಿಲೆ ಗಾಳಿಯಲ್ಲಿತ್ತು ಮತ್ತು ಕತ್ತೆ ಕಿರುಬ ಪಕ್ಕದಲ್ಲಿ. ನಡಿ ಕೋಗಿಲೆ, ಶುರು ಮಾಡು. ನನ್ನ ಮುದ್ದು ಮಕ್ಕಳೇ, ಬಾಗಿಲು ತೆಗೆಯಿರಿ, ನಿಮ್ಮ ಜಿಂಕೆ ತಾಯಿ ಬಂದಿದ್ದಾಳೆ. ಇದಕ್ಕೆ ಮೊದಲನೇ ಮಗು ಹೇಳಿತು. ಈ ಧ್ವನಿ ಅಂತೂ ಅಮ್ಮಂದಿದೇನೆ. ಆಮೇಲೆ ಎರಡನೆಯವನು ಬಾಗಿಲ ಕೆಳಗಿನಿಂದ ಇಣುಕಿ ನೋಡಿದನು. ಮತ್ತೆ ಹೌದು, ಈ ಕಾಲುಗಳು ಕೂಡ ಅಮ್ಮನ ಹಾಗೆ ಕಾಣಿಸ್ತಾ ಇವೆ. ನನ್ನ ಮುದ್ದು ಮಕ್ಕಳೇ, ಬಾಗಿಲು ತೆಗೆಯಿರಿ, ನಿಮ್ಮ ಜಿಂಕೆ ತಾಯಿ ಬಂದಿದ್ದಾಳೆ. ಈಗ ಇದೇ ಶಬ್ದನ ಮತ್ತೆ ಮತ್ತೆ ಕೇಳಿ ಪಕ್ಕದ ಗುಹೆಯಲ್ಲಿ ಮಲಗಿದ್ದ ಶೇರ್ ಖಾನ್ ಎಚ್ಚರಗೊಂಡ. ಯಾರಿವನು ಇಷ್ಟೊತ್ತಿನಿಂದ ಗಲಾಟೆ ಮಾಡ್ತಾ ಇದ್ದಾನೆ? ನನ್ನ ನಿದ್ದೆನೇ ಹಾಳು ಮಾಡಿಬಿಟ್ಟ. ಶೇರ್ ಖಾನ್ ನೋಡಿದ. ಜಿಂಕೆ ತಾಯಿಯ ಬಾಗಿಲಲ್ಲಿ ಜೀಬ್ರಾ, ಕೋಗಿಲೆ ಮತ್ತೆ ಕತ್ತೆ ಕಿರುಬ ನಿಂತಿದ್ದವು. ಓಹೋ, ಇವರೇನಾ ಇಷ್ಟು ಹೊತ್ತಿನಿಂದ ನನ್ನ ನಿದ್ದೆಯನ್ನು ಹಾಳು ಮಾಡ್ತಾ ಇದ್ದಿದ್ದು? ಆಗಲೇ ಮಗು ಬಾಗಿಲು ತೆಗೆಯಿತು ಮತ್ತು ಅವರು ಎದುರುಗಡೆ ಕತ್ತೆ ಕಿರುಬ, ಕೋಗಿಲೆ ಮತ್ತೆ ಜೀಬ್ರಾನ ನೋಡಿದ್ರು. ಅರೆ, ಇವ್ರ್ಯಾರು? ತುಂಬ ಬುದ್ಧಿವಂತರಾಗ್ತಾ ಇದ್ರಿ ಅಲ್ವಾ? ಈಗ ನೋಡಿ ನಿಮ್ಮೆಲ್ಲರನ್ನ ಹೇಗೆ ನನ್ನ ತುತ್ತು ಮಾರಿಕೊಳ್ತೀನಿ ಅಂತ. ಇನ್ನೊಂದು ಕಡೆಯಿಂದ ಶೇರ್ ಖಾನ್ ಇವರ ಕಡೆಗೆ ಓಡಿ ಬರುತ್ತಿದ್ದ. ಕತ್ತೆ ಕಿರುಬ ಅದರ ಕಡೆಗೆ ಸ್ವಲ್ಪವೂ ಗಮನ ಕೊಡಲಿಲ್ಲ. ಆದರೆ ಜೀಬ್ರಾ ಮತ್ತೆ ಕೋಗಿಲೆ ಅವನನ್ನು ನೋಡಿದ ತಕ್ಷಣ ಸೈಲೆಂಟ್ ಆಗಿ ಎಸ್ಕೇಪ್ ಆದರು. ಈಗ ನೋಡು, ನಿಮ್ಮೆಲ್ಲರನ್ನು ಒಬ್ಬೊಬ್ಬರಾಗಿ ತಿನ್ನುತ್ತೇನೆ. ಮತ್ತೆ ನೀವೆಲ್ಲರೂ ಇದನ್ನೇ ಹೇಳ್ತೀರಾ, ಬಿಟ್ಟು ಬಿಡು, ನನ್ನ ಬಿಟ್ಟು ಬಿಡು, ಯಾರಾದರೂ ನನ್ನನ್ನು ಕಾಪಾಡಿ. ಇದನ್ನು ಕೇಳಿ ಎಲ್ಲಾ ಮಕ್ಕಳು ಭಯಪಟ್ಟರು. ಕತ್ತೆ ಕಿರುಬ ಮನೆಯ ಕಡೆಗೆ ಹೆಜ್ಜೆ ಇಡುವಷ್ಟರಲ್ಲಿ ಶೇರ್ ಖಾನ್ ಬಂದು ಅದರ ಮೇಲೆ ಎರಗಿದ. ನಾನು ನಿನ್ನ ಬಿಡೋದಿಲ್ಲ, ನನ್ನ ನಿದ್ದೆಯನ್ನೇ ಹಾಳು ಮಾಡಿಬಿಟ್ಟೆ. ಬಿಟ್ಬಿಡು, ನಾನು ಬಿಟ್ಬಿಡು, ಯಾರಾದರೂ ನನ್ನನ್ನು ಕಾಪಾಡಿ. ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ನಾನು ನನ್ನ ತುತ್ತು ಮಾಡಿಕೊಳ್ತೀನಿ. ಹೀಗೆ ಹೇಳಿ ಶೇರ್ ಖಾನ್ ಕತ್ತೆ ಕಿರುಬನನ್ನು ತನ್ನ ಗುಹೆಯೊಳಗೆ ಎಳೆದುಕೊಂಡು ಹೋದ ಮತ್ತು ಅದರ ಒಳಗಿನಿಂದ ಕತ್ತೆ ಕಿರುಬನ ಒಂದು ನೋವಿನ ಚೀರಾಟ ಗುಹೆಯ ಹೊರಗಡೆ ಪ್ರತಿಧ್ವನಿಸಿತು. ಆಗಲೇ ಜಿಂಕೆ ತಾಯಿ ಅಲ್ಲಿಗೆ ಬಂದು ತಲುಪಿದಳು. ಅರೆ ಮಕ್ಕಳೇ, ನೀವು ಬಾಗಿಲನ್ನು ಯಾಕೆ ತೆಗೆದಿಟ್ಟಿದ್ದೀರಾ? ಅವಳನ್ನು ನೋಡಿದ ತಕ್ಷಣ ಎಲ್ಲಾ ಮಕ್ಕಳು ಅಮ್ಮನನ್ನು ಅಪ್ಪಿಕೊಂಡರು. ಅಮ್ಮ. ಅರೆ ಮಕ್ಕಳೇ, ನೀವೇನಾದ್ರೂ ಹೇಳ್ತೀರಾ? ವಿಷಯ ಏನು? ಅಮ್ಮ, ಕತ್ತೆ ಕಿರುಬ ನಮ್ಮೆಲ್ಲರನ್ನು ಮೂರ್ಖರನ್ನಾಗಿ ಮಾಡಿತ್ತು. ಅದು ಕೋಗಿಲೆಯ ಮೂಲಕ ನಿನ್ನ ಧ್ವನಿ ತೆಗೆಯಿತು. ಜೀಬ್ರಾನ ಕಾಲುಗಳನ್ನು ತೋರಿಸಿ ನಮಗೆ ನೀನೇ ಹೊರಗಡೆ ಇದ್ದೀಯಾ ಅಂತ ಅನಿಸುವ ಹಾಗೆ ಮಾಡ್ತು. ಅದಕ್ಕೆ ನಾವು ಬಾಗಿಲು ತೆಗೆದೆವು. ಹೇ ಭಗವಂತ, ಈಗ ಅದ್ ಎಲ್ಲಿದೆ? ಅದು ನಿಮಗೆ ಏನಾದರೂ ಮಾಡಿತಾ? ಇಲ್ಲ ಅಮ್ಮ, ಬಾಗಿಲು ತೆಗೆದ ಮೇಲೆ ಜೀಬ್ರಾ ಮತ್ತೆ ಕೋಗಿಲೆ ಓಡಿ ಹೋದ್ರು. ಆದರೆ ಶೇರ್ ಖಾನ್ ಅಂಕಲ್ ಅದನ್ನು ಹಿಡಿದು ತಮ್ಮ ಗುಹೆಗೆ ಎಳೆದುಕೊಂಡು ಹೋದ್ರು. ಏನು? ಇದನ್ನು ಕೇಳಿ ಜಿಂಕೆ ತಾಯಿ ಮತ್ತು ಎಲ್ಲಾ ಮಕ್ಕಳು ಜೋರು ಜೋರಾಗಿ ನಗುವುದಕ್ಕೆ ಶುರು ಮಾಡಿದರು. ಬನ್ನಿ, ಈಗ ಎಲ್ಲರೂ ಸೇರಿ ಈ ದ್ರಾಕ್ಷಿ ಮತ್ತೆ ಪ್ಲಮ್ಸ್ ಹಣ್ಣನ್ನು ತಿನ್ನೋಣ. ಹೌದಮ್ಮ, ನಮಗೆ ತುಂಬಾ ಹಸಿವು ಕೂಡ ಆಗ್ತಾ ಇದೆ.
ಇವರೆಲ್ಲರೂ ಮನೆಯೊಳಗೆ ಹೋದರು ಮತ್ತು ಎಲ್ಲರೂ ಕತ್ತೆಕಿರುಬನ ಬಗ್ಗೆ ಮಾತನಾಡುತ್ತಾ ನಗಾಡುತ್ತಾ ಹಣ್ಣುಗಳನ್ನು ತಿನ್ನುವುದಕ್ಕೆ ಶುರು ಮಾಡಿದರು. ಯಾರೋ ಸರಿಯಾಗಿ ಹೇಳಿದ್ದಾರೆ, ಮೋಸ ಮತ್ತು ವಂಚನೆ ಮಾಡುವವರಿಗೆ ಎಂದಿಗೂ ಒಳ್ಳೆಯದಾಗುವುದಿಲ್ಲ. ಗ್ರೀನ್ಲ್ಯಾಂಡ್ ಕಾಡಲ್ಲಿ ಎಲ್ಲಾ ಜಂತುಗಳು ಬೆಳಗಾಗಿದ ತಕ್ಷಣ ಸುತ್ತಾಡೋದಕ್ಕೋಸ್ಕರ ಹೋಗ್ತಿದ್ವು. ಕೊಕ್ಕರೆ ಮಾತ್ರ ಪಾಪ ಒಬ್ಬಂಟಿಯಾಗಿತ್ತು. ಅದರ ರೆಕ್ಕೆಯಲ್ಲಿ ಗಾಯ ಆಗಿರೋ ಕಾರಣದಿಂದ ಅದು ಎಲ್ಲೂ ಹೋಗಕ್ಕಾಗ್ತಿಲ್ಲ. ಒಂದಿನ ಎಲ್ಲಾ ಜಂತುಗಳು ಒಟ್ಟಿಗೆ ಮಿಂಕು ಹತ್ರ ಹೋಗ್ತವೆ. ಅದರ ಮನೆಯ ಮುಂದೆ ಇರುವ ಜಾಗನ ಅದು ಕ್ಲೀನ್ ಮಾಡ್ತಾ ಇರುತ್ತೆ. ಅರೆ ಮಿಂಕು, ಏನ್ ಮಾಡ್ತಾ ಇದ್ಯಾ ನೀನಿಲ್ಲೀಗ? ಹೊರಗಡೆ ಬರಲ್ವಾ ನೀನೀಗ? ಇಲ್ಲ ರಾಮು, ನಾನೆಲ್ಲೂ ಬರೋದಿಲ್ಲ ಇವತ್ತು. ಕೆಲವು ದಿನದ ಹಿಂದೆ ನಾನು ಇಲ್ಲಿ ಬಂದೆ, ಮತ್ತೆ ನನ್ನ ಪರಿವಾರನ ಮರ್ತೋಗಿದ್ದೆ. ನಾನು ಅವರನ್ನ ತರಕಂತ ಹೋಗ್ತಾ ಇದ್ದೀನಿ. ಅವರೆಲ್ಲ ನನ್ನ ಜೊತೆ ಇರ್ತಾರೆ ಇನ್ನಿಲ್ಲಿ. ಅದಕ್ಕೆ ಅವ್ರು ಬರೋದಕ್ಕಿಂತ ಮುಂಚೆನೆ ತಿನ್ನಕ್ಕೇನಾದರೂ ರೆಡಿ ಮಾಡಬೇಕಲ್ವಾ? ನೀನು ಅದಕ್ಕೆ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀಯಾ? ಹಾಂ, ನಾನಿಲ್ಲಿ ಕ್ಲೀನ್ ಮಾಡಿ ಕ್ಯಾರೆಟ್ ಬೆಳೆಸ್ತೀನಿ. ನಾನು ಈಗ ಹೀಗೆ ಮಾಡಿದ್ರೆ ನನಗೆ ಮತ್ತು ನನ್ನ ಪರಿವಾರಕ್ಕೆ ಮುಂದೆ ಆಹಾರದ ಸಮಸ್ಯೆ ಇರಲ್ಲ. ಇದು ಒಳ್ಳೆ ವಿಷಯ. ಈಗ ನೀವು ಹೋಗ್ಬಿಡಿ, ಮತ್ತೆ ಸ್ವಲ್ಪ ದಿನ ಬಿಟ್ಟು ನಾನು ಬರ್ತೀನಿ ನಿಮಗೆ. ನಿನ್ನ ಕಂಪನಿಗೆ ಯಾರಾದ್ರೂ ಇಲ್ಲಿ ಇರ್ಬೇಕಲ್ವಾ? ಹಂಗಂತ ಹೇಳಿ ರಾಮು ಕೊಕ್ಕರೆ ಹತ್ರ ಹೇಳುತ್ತೆ, ಕೊಕ್ಕರೆ, ನೀನ್ ಮಿಂಕು ಹತ್ರ ಮಾತಾಡ್ತಾ ಇರು. ಇವನಿಗಾಗ ಬೋರು ಆಗಲ್ಲ, ಮತ್ತೆ ಸೇಫ್ ಇರ್ತಾನೆ. ಹಂಗಂತೇಳಿ ಎಲ್ಲಾರು ಅಲ್ಲಿಂದ ಹೋಗ್ಬಿಡ್ತಾರೆ. ಮಿಂಕು ಮೊಳ ಕೊಕ್ಕರೆ ಹತ್ರ ಮಾತುಗಳನ್ನ ಹಾಡ್ತಾ ಜಮೀನ ಕ್ಲೀನ್ ಮಾಡ್ತಾ ಇರುತ್ತೆ. ಅದರಿಂದ ಅವರಿಬ್ಬರಿಗೂ ಸ್ವಲ್ಪನೂ ಬೋರ್ ಅನ್ಸ್ಲೇ ಇಲ್ಲ. ಕ್ಲೀನ್ ಮಾಡ್ಬೇಕಾಗಿರುವ ಎಲ್ಲಾ ಕೆಲ್ಸಾನು ಮಾಡ್ಬಿಡ್ತಾರೆ. ಮತ್ತೆ ಬೀಜ ಹಾಕ್ತಾ ಹಾಕ್ತಾ ಸಾಯಂಕಾಲ ಆಗ್ಬಿಡುತ್ತೆ. ಕೊಕ್ಕರೆ ಅಣ್ಣ, ನಾನಿಲ್ಲಿ ಬೀಜ ಅಂತೂ ಹಾಕಾಗಿದೆ, ಆದರೆ ನಂಗೆ ಇವತ್ತೇ ಸಂಜೆ ಹೋಗಬೇಕು. ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ನೋಡ್ತೀಯಾ? ನಾನು ಏನು ಮಾಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ನನಗೆ. ನನಗಂತೂ ಬೇರೆ ಕೆಲಸ ಇಲ್ಲ ಮಿಂಕು, ನಾನಿದನ್ನು ಮಾಡ್ತೀನಿ ಬಿಡು. ನೀನು ಟೆನ್ಷನ್ ಮಾಡ್ದೇನೆ ಆರಾಮಾಗಿ ಹೋಗಿ ಬಾ. ತುಂಬ ಧನ್ಯವಾದ ಕೊಕ್ಕರೆ ಅಣ್ಣ. ಹಂಗಂತೇಳಿ ಮಿಂಕು ಮೊಳ ಅಲ್ಲಿಂದ ಆವಾಗ್ಲೇ ಹೊಟ್ಟೋಗ್ಬಿಡುತ್ತೆ. ಎಲ್ಲರೂ ಕುತ್ಕೊಂಡು ಹೊಲದ ಕಾವಲು ಕಾಯ್ತಾ ಇರ್ತಾರೆ. ಆಗ ಸಡನ್ ಆಗಿ ಭೂಮಿ ಅದುರುತ್ತಾ ಇರುವ ಶಬ್ದ ಕೇಳಿಸುತ್ತೆ. ಆಗ ನೋಡಿದ್ರೆ ಅವ್ರ ಮುಂದೆ ಆನೆಗಳು ಓಡೋಡ್ತಾ ಬರ್ತಿರುತ್ತೆ. ನಿಲ್ಲಿ, ಇಲ್ಲಿಗೆ ಬರಬೇಡಿ ನೀವು ದಯವಿಟ್ಟು. ಎಷ್ಟು ಹೇಳಿದ್ರೂ ಅವ್ರ ಮಾತನ್ನ ಆನೆಗಳು ಕೇಳಿಸ್ಕೊಂಡಿಲ್ಲ. ಅವು ಎರಡು ಒಬ್ಬರ ಜೊತೆ ಒಬ್ರು ಜಗಳ ಮಾಡೋದನ್ನ ಶುರು ಮಾಡುತ್ತೆ. ತಕೋ ನೀನು. ಅವರಿಬ್ರು ಯಾರ ಮಾತು ಕೇಳ್ದೆ ಜಗಳ ಮಾಡ್ಕೊಂಡು ಅಲ್ಲಿಂದ ಓಡೋಗ್ತವೆ. ಮತ್ತೆ ಕೊಕ್ಕರೆ ನೋಡುತ್ತೆ, ಅವ್ರು ಹಾಕಿರುವ ಎಲ್ಲಾ ಬೀಜಗಳು ಮೇಲೆ ಬಂದ್ಬಿಟ್ಟಿರುತ್ತೆ. ಬೆಳೆ ಬೆಳೆಕ್ಕಿಂತ ಮುಂಚೆನೆ ಹಾಳಾಗಿರುತ್ತೆ. ಅರೆ, ಇದು ತುಂಬ ಹಾಳಾಗಿದೆ. ಪಾಪ ರಿಂಕು ಅಷ್ಟು ಕಷ್ಟಪಟ್ಟಿದ್ದ, ಮತ್ತೆ ನನಗೆ ಇದನ್ನು ನೋಡ್ಕೊಳಕ್ ಬಿಟ್ಟೋಗಿದ್ದ. ಮತ್ತು ಅವನಿಂದೆ ಬಂದರೆ ನಾನು ಏನು ಮುಖ ತೋರಿಸ್ಲಿ ಅವನಿಗೆ? ಕೊಕ್ಕರೆ ಗಮನಿಸುತ್ತೆ, ಒಂದು ಪಕ್ಷಿ ಮರದ ಮೇಲೆ ಕುತ್ಕೊಂಡು ನಡೀತಿರುವುದನ್ನೆಲ್ಲ ನೋಡ್ತಿರುತ್ತೆ. ಸ್ವಲ್ಪತ್ತಾದ್ಮೇಲೆ ಎಲ್ಲಾ ಜಂತುಗಳು ಬರ್ತವೆ. ಅವುಗಳು ಭೂಮಿ ಹಾಳಾಗಿರೋದನ್ನ ನೋಡುತ್ತೆ. ಆಗ ಕೊಕ್ಕರೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ಇದಂತೂ ಅವುಗಳು ಸರಿ ಮಾಡಿಲ್ಲ. ನಾವಿದ್ದಿದ್ರೆ ಒಳ್ಳೆ ಇತ್ತು, ಒಳ್ಳೆ ಪಾಠ ಕಲಿಸ್ತಿದ್ವಿ. ಶಿಕ್ಷೆ ಕೊಟ್ಟು ಏನು ಪ್ರಯೋಜನ? ಇಲ್ಲಿ ನಾನು ಕಾಪಾಡಬೇಕಿತ್ತಿದ್ದನ್ನ ಈಗ ನಾನೇ ಮಾಡಬೇಕು. ಅದರ ಈ ಸಾಹಸವನ್ನು ನೋಡಿ ಎಲ್ಲಾ ಜಂತುಗಳು ಶಾಕ್ ಆಗ್ಬಿಡ್ತವೆ. ಮಾರನೇ ದಿನ ಬೆಳಗ್ಗೆ ಎಲ್ಲಾರ್ಗಿಂತ ಮುಂಚೆ ಕೊಕ್ಕರೆ ಮಿಂಕು ಮನೆಗೆ ಹೋಗುತ್ತೆ. ಅಲ್ಲಿ ನೋಡಿದ್ರೆ ತುಂಬಾ ಜಾಸ್ತಿ ಬೀಜಗಳು ಇರ್ತವೆ. ಅದು ಜಮೀನನ್ನ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಪೆಟ್ಟಾಗಿರುವ ರೆಕ್ಕೆಯ ಸಹಾಯದಿಂದಾನೇ ಅದು ಬೀಜ ಹಾಕೋದಕ್ಕೆ ಎಲ್ಲ ತಯಾರಿ ಮಾಡುತ್ತೆ. ಎಲ್ಲಾ ಜಂತುಗಳು ಅವರವರ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಬೀಜ ಹಾಕ್ಲಿಕ್ಕೆ ತಯಾರು ಮಾಡೋಕೆ 2 ದಿನ ಹಾಕ್ಬಿಡುತ್ತೆ. ಆಮೇಲೆ ಹೊಳದಲ್ಲಿ ಬೀಜ ಹಾಕುತ್ತೆ. ಆಮೇಲೆ ಅದು ಆರಾಮಾಗಿ ಉಸಿರು ತಗೊಂಡು ಆರಾಮಾಗಿ ಅಲ್ಲೇ ಕುತ್ಕೊಂಡಿರುತ್ತೆ. ಇನ್ನು ಮಿಂಕು ಹಿಂದೆ ಬಂದ್ರೆ ಅಷ್ಟ್ರೊಳಗೆ ಕ್ಯಾರೆಟ್ ಬಂದಿರುತ್ತೆ. ಸ್ವಲ್ಪ ದಿನ ಕಳೆದೋಗುತ್ತೆ. ಆಮೇಲೆ ಬೆಳೆ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಸಾಯಂಕಾಲ ಆಗಿದ ತಕ್ಷಣ ಮತ್ತೆ ಭೂಮಿಯಲ್ಲಿ ಏನೋ ಒಂದು ಗರ್ಜನೆ ಕೇಳಿಸುತ್ತೆ. ಅಯ್ಯೋ ದೇವ್ರೆ, ಅಯ್ಯಪ್ಪ, ಇವ್ರು ಇನ್ನೂ ಹಾಳು ಮಾಡಕ್ ಬರ್ತಾರೆ.
ಅದು ಆ ಜಮೀನಿನ ಮುಂದೆ ನಿಂತ್ಕೊಂಡ್ಬಿಡುತ್ತೆ. ಮತ್ತೆ ಆನೆಗಳು ಓಡೋಡ್ತಾ ಬಂದು ಜಗಳ ಮಾಡೋದನ್ನ ಶುರು ಮಾಡ್ತವೆ. ಇವತ್ತು ನೀನನ್ನು ಬಿಡಲ್ಲ, ನಾನು ಕೂಡ ನಿನ್ನನ್ನು ಬಿಡೋದೇ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಅವುಗಳು ಎಲ್ಲಾ ಬೆಳೆಗಳನ್ನ ಹಾಳು ಮಾಡ್ಬಿಟ್ಟು ಅಲ್ಲಿಂದ ಓಡೋಗ್ತವೆ. ಕೊಕ್ಕರೆ ಅಳ್ತಾ ಕೂರುತ್ತೆ. ಸ್ವಲ್ಪತ್ತಲ್ಲೇ ಜಂತುಗಳು ಅಲ್ಲಿಗೆ ಬರ್ತವೆ. ಇವರನ್ನ ನಾವು ಬಿಡಲ್ಲ, ಇದಂತೂ ಜಾಸ್ತಿ ಆಯ್ತೀಗ. ಕಾಡಿನ ರಾಜ ಆದ ಶೇರ್ಖಾನ್ನ ಕರೆದು ಎಲ್ಲಾ ವಿಷಯವನ್ನು ಅವರು ಹೇಳ್ತಾರೆ. ನಾನು ಅವ್ರನ್ನ ಬಿಡಲ್ಲ, ಈಗ್ಲೇ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಶೇರ್ಖಾನ್ ಅವರ ಗುಹೆ ಹತ್ರ ಹೋಗಿ 10 ದಿನಕ್ಕೆ ಅವ್ರನ್ನ ಕಾಡಿಂದ ಆಚೆ ಕಳಿಸ್ಬಿಡ್ತಾನೆ. ಆದ್ರೆ ಕೊಕ್ಕರೆಗೆ ಇನ್ನೂ ಸಮಾಧಾನ ಆಗಿಲ್ಲ. ಯಾಕಂದ್ರೆ ನಾಳೆ ಮಿಂಕು ಬರ್ತಾನೆ. ಅವನ್ಗೆ ಏನ್ ಹೇಳೋದು ಅಂತ ಅವಳಿಗೆ ಅರ್ಥನೇ ಆಗಿಲ್ಲ. ರಾತ್ರಿ ಆಗಿತ್ತು, ಎಲ್ಲರೂ ನಿದ್ದೆ ಮಾಡ್ತಿದ್ದಾರೆ. ಆದ್ರೆ ಕೊಕ್ಕರೆಗೆ ಮಾತ್ರ ನಿದ್ದೆ ಬಂದಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಕೂತಿರುತ್ತೆ. ಇಷ್ಟು ದಿನ ಮರದ ಮೇಲೆ ಕುತ್ಕೊಂಡು ಅದನ್ನ ನೋಡ್ತಿದ್ದ ಒಂದು ಪಕ್ಷಿ ಕೊಕ್ಕರೆ ಹತ್ರ ಬಂದು ಹೀಗಂತ ಅನ್ನುತ್ತೆ. ಪ್ರೀತಿಯ ಹಕ್ಕಿ, ಹೇಗಿದ್ದೀಯಾ? ನಾನ್ ಚೆನ್ನಾಗಿದ್ದೀನಿ ಕೊಕ್ಕರೆ, ನೀನ್ ಹೆಂಗಿದೀಯಾ? ಅರೆ, ನಿಂಗ್ ಮಾತಾಡಕ್ ಬರುತ್ತಾ? ಯಾಕೆ ನೀನ್ ನನ್ನ ಹತ್ರ ಇಷ್ಟು ದಿನ ಮಾತಾಡಿಲ್ಲ? ನಾನು ಈ ಕಾಡಿಗೆ ಸೇರಿದವಳಲ್ಲ, ನಾನೊಂದು ಮಾಯಾ ಪಕ್ಷಿ. ನಾನ್ ನಿನ್ನ ತುಂಬಾ ದಿನದಿಂದ ಗಮನಿಸ್ತಿದ್ದೀನಿ. ನಿನ್ನ ಕಷ್ಟಾರ್ಜಿತ, ನಿನ್ನ ಮನಸ್ಸು ಎಲ್ಲ ನನ್ಗೆ ತುಂಬಾ ಇಷ್ಟ ಆಯ್ತು. ನೀನು ಅಂಗವಿಕಲನಾಗಿದ್ದರೂ ನೀನು ಎಷ್ಟು ಧೈರ್ಯ ಮತ್ತು ಶೌರ್ಯ ತೋರಿಸಿದ್ಯಾ. ಬೇರೆ ಯಾರ ಕೈಲೂ ಹಂಗ್ ಮಾಡಕ್ಕಾಗಲ್ಲ. ಹಾ, ಆದ್ರೆ ಅದೆಲ್ಲ ವ್ಯರ್ಥ ಆಯ್ತೀಗ. ನಾಳೆ ಬೆಳಿಗ್ಗೆ ಮಿಂಕು ಬರ್ತಾನೆ, ಮತ್ತೆ ನಾನು ಅವನಿಗೆ ಏನಂತ ಹೇಳಿ? ನಿನ್ಗೆ ಸರಿಯಾಗಿ ಕೇಳಿಸಿಲ್ಲ ಅನ್ಸತ್ತೆ, ನಾನೊಂದು ಮಾಯಾ ಪಕ್ಷಿ. ಹಂಗಂತೇಳಿ ಆ ಪಕ್ಷಿ ಆ ತೋಟವನ್ನು ಸುತ್ತಾಡಿ ಬರುತ್ತೆ. 3 ರೌಂಡ್ ಹೊಡೆದಿದ ತಕ್ಷಣ ಒಂದು ಚಮತ್ಕಾರ ನಡೆಯುತ್ತೆ. ಈ ತರ ಒಂದಾಗುತ್ತೆ ಅಂತ ಕೊಕ್ಕರೆಗೆ ಕಲ್ಪನೆಯೂ ಇಲ್ಲ. ಭೂಮಿ ಅದಷ್ಟು ಗದೆ ಕ್ಲೀನ್ ಆಗಿ ಮುಂಚೆಗಿಂತ ಈಗ ಇನ್ನೂ ಜಾಸ್ತಿ ಕ್ಯಾರೆಟ್ಸ್ಗಳು ಬೆಳೆದಿದೆ. ಅರೆ ವಾ, ಇದು ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ. ತುಂಬಾ ಧನ್ಯವಾದಗಳು ಹಕ್ಕಿಯೇ ನಿಂಗೆ. ಈಗ ಧನ್ಯವಾದ ಅಲ್ಲ, ಇನ್ನೊಂದು ಕೆಲ್ಸ ಬಾಕಿ ಇದೆ. ಯಾವ ಕೆಲ್ಸ? ಅದನ್ನ ಕೇಳಿ ಪಕ್ಷಿ ಕೊಕ್ಕರೆ ತಲೆ ಮೇಲೆ ಕೂಡ 3 ರೌಂಡ್ ಅನ್ನು ಹೊಡೆಯುತ್ತೆ. ಆಮೇಲೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ಬಿಡುತ್ತೆ. ಅಲ್ಲ, ಇವಳು ಯಾವ ಕೆಲ್ಸದ ಬಗ್ಗೆ ಮಾತಾಡ್ತಿದ್ಲು? ಕೊಕ್ಕರೆ ನೋಡುತ್ತೆ, ಅದರ ರೆಕ್ಕೆ ಸರಿಯಾಗ್ಬಿಟ್ಟಿರುತ್ತೆ. ಅದು ಸಂತೋಷದಿಂದ ಆಕಾಶದಲ್ಲಿ ಹಾರ್ಕೊಂಡಿರುತ್ತೆ. ಅರೆ ವಾ, ಈಗ ನಾನು ಹಾರಾಡ್ಬೋದು. ಅದಕ್ಕೆ ತುಂಬಾನೇ ಸಂತೋಷವಾಗಿರುತ್ತೆ. ಮಾರನೇ ದಿನ ಮಿಂಕು ಮೊಳ ಅವರ ಕುಟುಂಬದ ಜೊತೆ ಅಲ್ಲಿಗೆ ಬರುತ್ತೆ. ಮತ್ತೆ ಅವುಗಳ ಜೊತೆನೆ ಬೇರೆ ಜಂತುಗಳು ಕೂಡ ಅಲ್ಲಿಗೆ ಬರ್ತವೆ. ಅವ್ರು ನೋಡ್ತಾರೆ, ಬೆಳೆ ತುಂಬಾನೇ ಚೆನ್ನಾಗಿ ಬೆಳೆದಿರುತ್ತೆ. ಕೊಕ್ಕರೆ ಕೂಡ ಸರಿ ಹೋಗ್ಬಿಟ್ಟಿರುತ್ತೆ. ಅವ್ರು ಅದನ್ನೆಲ್ಲ ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ. ಆಮೇಲೆ ಕೊಕ್ಕರೆ ನಡೆದ ಎಲ್ಲಾ ವಿಷಯನೂ ಹೇಳುತ್ತೆ. ಜಂತುಗಳು ಅದನ್ನ ಕೇಳಿ ಸಂತೋಷ ಪಡುತ್ತವೆ. ಕೊಕ್ಕರೆ ಅಣ್ಣ, ನೀನು ನಮಿಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ. ನಾನು ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಿ ಗೊತ್ತಾಗ್ತಿಲ್ಲ. ಅದು ನನ್ನ ಕರ್ತವ್ಯ ಕಣಪ್ಪ. ನಿನ್ನ ಈ ಜಾಗದಿಂದಾನೇ ನನ್ನ ರೆಕ್ಕೆ ಸರಿಯಾಗಿದ್ದು. ಈಗ ನಾನು ಹಾರ್ಬೋದು. ಹಂಗಂತೇಳಿ ಸಂತೋಷದಲ್ಲಿ ರೆಕ್ಕೆಯನ್ನು ಅಲ್ಲಾಡಿಸುತ್ತೆ. ಅದನ್ನು ನೋಡಿ ಬೇರೆ ಪಕ್ಷಿಗಳು ಕೂಡ ತುಂಬಾನೇ ಸಂತೋಷ ಪಡುತ್ತವೆ. ಬೇರೆಯವರಿಗೆ ಒಳ್ಳೆದನ್ನ ಬಯಸುವವರಿಗೆ ಯಾವಾಗ್ಲೂ ಒಳ್ಳೆದೇ ಆಗುತ್ತೆ.